ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಪೆನ್ ಡ್ರೈವ್ ಉರುಳು ಇನ್ನೂ ಬಿಗಿಯಾಗ್ತಾ ಇದೆ. ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಮತ್ತೊಂದು ನೋಟಿಸ್ ಅನ್ನ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗಾಗಲೇ ಒಂದು ನೋಟಿಸ್ ಅನ್ನ SIT ಅಧಿಕಾರಿಗಳು ಕೊಟ್ಟಿದ್ರು. ಆ ನೋಟಿಸ್ಗೆ ರೇವಣ್ಣ ಕುಟುಂಬ ಡೋಂಟ್ ಕೇರ್ ಅಂದ ನಂತರ ಮತ್ತೊಂದು ನೋಟಿಸ್ ಅನ್ನ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಹೊಳೆ ನರಸೀಪುರದ ಎಚ್ ಡಿ ರೇವಣ್ಣನವರ ಮನೆಗೆ SIT ಅಧಿಕಾರಿಗಳು ನೋಟಿಸ್ ಅನ್ನ ತಲುಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಭವಾನಿ ರೇವಣ್ಣ ಇದ್ರು. SIT ನೋಟಿಸ್ ಅನ್ನ ರೇವಣ್ಣನವರ ಮನೆಗೆ ತಲುಪಿಸಿದೆ. ಎರಡನೇ ನೋಟಿಸ್ ಇದು. SIT ಅಧಿಕಾರಿಗಳು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣಗೆ ಕೊಡ್ತಿರುವಂತಹ ಎರಡನೇ ನೋಟಿಸ್ ಇದು. ಇವತ್ತು ಬೆಳಗಿನ ಜಾವ 3 ಗಂಟೆಗೆ, 4:40 ಮತ್ತು ಬೆಳಗ್ಗೆ 6 ಗಂಟೆಗೆ ಒಟ್ಟು 3 ಕಡೆ ಎಚ್ ಡಿ ರೇವಣ್ಣಗೆ ಸಂಬಂಧಿಸಿದಂತಹ ಸ್ಥಳಗಳ ಮೇಲೆ SIT ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಿದ್ದಾರೆ. ತನಿಖೆ ತೀವ್ರಗೊಳ್ತಾ ಇದೆ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ. ಎಚ್ ಡಿ ರೇವಣ್ಣ ಕಾನೂನು ಹೋರಾಟ ಮಾಡೋದಕ್ಕೆ ಅವರಿಗೆ ಟೈಮ್ ಇದೆ. ದೇವೇಗೌಡರ ಮನೆಗೆ ಹೋಗಿ ಚರ್ಚೆ ಮಾಡೋದಕ್ಕೆ ಸಮಯ ಇದೆ. ಈವರೆಗೆ ರೇವಣ್ಣ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹೋಗಿದ್ರು, ಆನಂತರ ದುಬೈನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ಇಷ್ಟಾದರೂ ಇಲ್ಲೇ ಇರುವಂತಹ ಎಚ್ ಡಿ ರೇವಣ್ಣ ವಿಚಾರಣೆಗೆ ಬರ್ತಾ ಇಲ್ಲ. ಕೋರ್ಟ್ಗೆ ಹೋಗ್ತಾರೆ, ಕಾನೂನು ಹೋರಾಟಕ್ಕೆ ಹೋಗ್ತಾರೆ, ಆದರೆ SIT ಮುಂದೆ ವಿಚಾರಣೆಗೆ ಹೋಗ್ತಾ ಇಲ್ಲ. ಅವರನ್ನ ಬಂಧನ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಈವರೆಗೂ ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇಲ್ಲ. ಒಟ್ಟು 3 FIR ದಾಖಲಾಗಿದ್ದಾವೆ. 3 FIR, ಒಂದು ಹೊಳೆ ನರಸೀಪುರ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯದ ಕೇಸ್, ಮನೆಗೆಲಸದ ಆಕೆ ಕೊಟ್ಟಿರುವಂತಹ ಮೊದಲ ಪ್ರಕರಣ. ಮತ್ತೊಂದು ಕೇಸ್ ನಿನ್ನೆ SIT ಅಧಿಕಾರಿಗಳ ಮುಂದೆ ಮಹಿಳೆ ಸ್ವತಃ ಹೋಗಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿಕೊಂಡಿರುವಂತಹ ಮತ್ತೊಂದು ಕೇಸ್. ಆ ಕೇಸ್ನಲ್ಲಿ 376 ಅಡಿಯಲ್ಲಿ FIR ಆಗಿದೆ ಪ್ರಜ್ವಲ್ ರೇವಣ್ಣನ ವಿರುದ್ಧ. ಮತ್ತೊಂದು ಪ್ರಕರಣ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ಎಚ್ ಡಿ ರೇವಣ್ಣ ವಿರುದ್ಧ ಕೇಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.